ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನೋಡಿ ಬನ್ನಿ, ಇವತ್ತು ಒಂದು ರುಚಿಯಾದ ಹೆಲ್ದಿಯಾದ ಗೋಧಿ ಪಾಯಸ ತೊಗೊಂಬಂದಿದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಮತ್ತು ನನಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆ ಪಿನ್ ಬಂತಲ್ಲ, ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಅದಕ್ಕೆ ನಾನು ಒಂದು ಸ್ವೀಟ್ ರೆಸಿಪಿ ಮಾಡಿದ್ದೆ. ಹಾಗೆ ಮನೆಯಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ ಪ್ರೆಗ್ನೆಂಟ್, ತುಂಬ ಗರ್ಭಿಣಿ, ಅವಳಿಗೋಸ್ಕರ ಸ್ವೀಟ್ ರೆಸಿಪಿ ಮಾಡಿದ್ದೆ. ಹೆಲ್ದಿ ಅಲ್ವಾ ಇದು ಗೋಧಿ ಪಾಯಸ? ಪ್ರೆಗ್ನೆಂಟ್ ಇದ್ದವ್ರಿಗೆ ತುಂಬ ಒಳ್ಳೆಯದು. ಮಾಡಿದ್ದೆ. ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಫಸ್ಟ್ ನಾನು ಗೋಧಿ ಅಕ್ಕಿ, ಇದಕ್ಕೆ ಗೋಧಿ ಅಕ್ಕಿ ಅಂತಾರೆ, ಸಿಗುತ್ತೆ ಮಾರ್ಕೆಟಲ್ಲೆಲ್ಲ. ನಾವು ಊರಿನ ತರ್ತೀನಿ, ಅಲ್ಲೆಲ್ಲ ಮಾಡ್ತಾರೆ, ಮನೆಯಲ್ಲೇ ಮಾಡ್ತಾರೆ. ಇಲ್ಲಿ ಅಂದರೆ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಇದು ಗೋಧಿ ಅಕ್ಕಿ ನೋಡಿ, ಒಂದು ಕಪ್ ಪೂರ್ತಿ ಒಂದು ಬೌಲ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಒಂದು 6 ಜನಕ್ಕೆ ಮಾಡ್ತಾ ಇರೋದು ಇದು. 6 ಜನಕ್ಕೆ ಹುಗ್ಗಿ ಪಾಯಸ ಮಾಡ್ತಿರೋದಲ್ಲ, ಒಂದು ಬೌಲ್ ಪೂರ್ತಿ ಇಲ್ಲ, ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. 3/4 ಬೌಲ್ ಅಷ್ಟಿದೆ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಧೂಳೆಲ್ಲ ಇರುತ್ತಲ್ವ, ಕೈಗೆಲ್ಲ ಧೂಳು ಹತ್ತಾ ಇರುತ್ತೆ ನೋಡಿ. ಅದಕ್ಕೆ ನಾನು ಒಂದು 3 ಗಂಟೆ ನೆನೆ ಹಾಕಬೇಕು. ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಗೋಧಿ ಅಕ್ಕಿನ ಒಂದು 3 ಗಂಟೆ ನೆನೆ ಹಾಕಬೇಕು. ಚೆನ್ನಾಗಿ ಒಂದು 5ರಿಂದ 6 ಸಲ ನೀವು ನೀಟಾಗಿ ನೀರು ಹಾಕೊಂಡು ತೊಳ್ಕೊಬೇಕಂದ್ರೆ ಅದು ಫುಲ್ ಮೇಲ್ಗಡೆದೆಲ್ಲ ಸಿಪ್ಪೆ ಎಲ್ಲ ಹೋಗಬೇಕು. ಚೆನ್ನಾಗಿ ತೊಳ್ಕೊಂಡು ಒಂದು 3 ಗಂಟೆ ನೆನೆ ಹಾಕ್ತೀನಿ. ಇನ್ನೇನು 3 ಗಂಟೆ ಆದಮೇಲೆ ಮಾಡೋದಿರುತ್ತಲ್ಲ, ಆವಾಗ 3 ಗಂಟೆ ಮುಂಚೆ ನೆನೆ ಹಾಕ್ಕೊಂಡ್ರೆ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ಅಂದರೆ ಸ್ವಲ್ಪ ಸೈಜು ಡಬಲ್ ಆಗುತ್ತೆ, ಚೆನ್ನಾಗಿ ನೆನೆಯುತ್ತೆ. ವಿಸಿಲ್ ಹೊಡೆಸಿದ್ಮೇಲೆ ಕುಕ್ಕರಲ್ಲಿ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ. ಚೆನ್ನಾಗಿ ಕುದ್ದು ಹಾಲು ಥರ ಬರಬೇಕು, ಆ ಥರ ಆಗುತ್ತೆ. ಅಂದರೆ ಮೊದಲೇ ನೆನೆ ಹಾಕಬೇಕು. ಇದು ಟಿಪ್ಸ್ನ ನೆನಪಿಟ್ಕೊಳ್ಳಿ. ಗೋಧಿ ಪಾಯಸ ಮಾಡುವಾಗ ಗೋಧಿ ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್. ಒಂದು 2ರಿಂದ 3 ಗಂಟೆ ಆದರೆ ನೆನೆ ಹಾಕಬೇಕು ನೋಡಿ. ಅದಕ್ಕೆ ನೋಡಿ ಚೆನ್ನಾಗಿ ತೊಳ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕೋತಾ ಇದ್ದೀನಿ. 2ರಿಂದ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಕಡಲೆಬೇಳೆ ಹಾಕಿದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೋಡಿ 5ರಿಂದ 5 ವಿಸಿಲ್ ಕುಗ್ಸ್ಕೊಂಬರ್ತೀನಿ ನೋಡಿ. ಗೋಧಿ ಅಕ್ಕಿ ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ನೆಂದಿರಬೇಕು. ಕಡಲೆಬೇಳೆ ಹಾಕಿ 4ರಿಂದ 5 ವಿಸಿಲ್ ಕುಗ್ಸ್ಕೊಂಬರ್ಬೇಕು ಫ್ರೆಂಡ್ಸ್. ನೋಡಿ ಕುಗ್ಸ್ಕೊಂಬಂದಿದ್ದೀನಿ. ಈಗ ಸಾಫ್ಟಾಗಿ ಹಾಲು ನೀರೆಲ್ಲ ಬಿಟ್ಟಿರಬೇಕು ಫ್ರೆಂಡ್ಸ್. ಒಳಗಡೆದು ಒಡೆದು ಹಾಲು ಥರ ಆಗಬೇಕು. ಈ ಥರ ವೈಟ್ ಕಲರ್ ಆಗಬೇಕು, ಅಂದ್ರೇ ಚೆನ್ನಾಗಿ ಗೋಧಿ ನೆಂದು ಕೂಗಿದೆ ಅಂತ ಅರ್ಥ. ನೋಡಿ ಕೈ ಮುಟ್ರೆ ಸಾಕು, ಪ್ರೆಸ್ ಆದರೆ ಸಾಫ್ಟಾಗಿ ಗಂಜಿ ಥರ ಬರಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಗಂಜಿ ಬಿಟ್ಟಿದೆ. ಈ ಥರ ಬಂದರೆ ಹದ ಬರುತ್ತೆ, ತಿನ್ನೋಕ್ಕೂ ಚೆಂದ. ಇದು ಗೋಧಿ ಪಾಯಸ ಬರೀ ಸ್ವೀಟ್ ಅಂತಲ್ಲ ಫ್ರೆಂಡ್ಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೆಳೆಯೋ ಮಕ್ಕಳಿಗಂತೂ, ಚಿಕ್ಕ ಮಕ್ಕಳಿಗೆ ಒಂದೊಂದು ಕಪ್ಪಷ್ಟು, ಒಂದು 4 ಸ್ಪೂನಷ್ಟು ಗೋಧಿ ಪಾಯಸ ತಿನ್ನಿಸ್ತಾ ಬಂದರೆ ಬೋನ್ಸ್ ಎಲ್ಲ ತುಂಬ ಗಟ್ಟಿಯಾಗುತ್ತೆ ಫ್ರೆಂಡ್ಸ್. ತುಂಬ ಹೆಲ್ದಿ ಇದು. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಇವೆಂಟ್ಸ್ಗೂ ಮಾಡ್ತಾರೆ. ನಮಗೂ ಖುಷಿ ವಿಷಯ ಅಲ್ವಾ, ಅದಕ್ಕೆ ನಾನು ಎಲ್ರಿಗೂ ಖುಷಿಯಾಗಿದೆ ಅಂತಂದು ಸ್ವೀಟ್ ಮಾಡಿದ್ದೀನಿ. ನೋಡಿ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಅದು ಹಾಲೆಲ್ಲ ಬಿಡ್ತಾ ಇದೆ ನೋಡಿ, ಆ ಥರ ಮ್ಯಾಶ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋತೀರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಗ್ರೇವಿ ಟೆಕ್ಸ್ಚರ್ ಬರಬೇಕು ಫ್ರೆಂಡ್ಸ್. ನೋಡಿ ಆಮೇಲೆ ನಿಂಗೆ ಎಷ್ಟು ತೆಳು ಬೇಕು, ಗಟ್ಟಿ ಬೇಕು ಅಂತ ಆಮೇಲೆ ಬಿಸಿನೀರು ಹಾಕ್ಕೊಂಡು ಕುದಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿತ್ತು ಗೋಧಿ ಪಾಯಸ. ನಿಮಗೂ ಎಲ್ಲ ಇಷ್ಟ ಆಗುತ್ತೆ. ತಪ್ಪದೆ ಇದೇ ಥರ ಮಾಡಿ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಇವೆಂಟ್ಸಿಗೆ, ಖುಷಿ ವಿಷಯಕ್ಕೆ, ಮನೇಲಿ ಏನಾದರೂ ಸೆಲಿಬ್ರೇಷನ್ ಇತ್ತಂದರೆ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಕಡೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಫಸ್ಟ್ ನಾನು ಈ ಕಡೆ ಪ್ಯಾನ್ ಮೇಲೆ ತುಪ್ಪ ಹಾಕ್ತಿದ್ದೀನಿ. 2ರಿಂದ 3 ಸ್ಪೂನು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರ್ಕೊಂಡು ಇಟ್ಕೊಳ್ಳೋಣ. ನಿಮ್ಗೆ ತುಪ್ಪ ಎಷ್ಟು ಬೇಕಾದರೆ ಹಾಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೊಂದು ಮಾಡಿ ಮನೆಯಲ್ಲಿ ತಿನ್ನಿಸಿ ಹೇಗೆ ಬಂದು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಮೊದಲು ಕಾಜು ಬಾದಾಮನ್ನ ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ. ಕಾಜು ಏನು ಕಟ್ ಮಾಡಿಲ್ಲ, ಬಾದಾಮ್ ಅಷ್ಟೇ ಉದ್ದುದ್ದಾಗ ಕಟ್ ಮಾಡಿದ್ದೀನಿ. ಕಾಜು ಪೂರ್ತಿ ಅಪ್ಪಟ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಾಯಿ ಮಧ್ಯಕ್ಕೆ ಬಂದರೆ ಹುಗ್ಗಿ ತಿನ್ನುವಾಗ. ಹುಗ್ಗಿನೂ ಅಂತಾರೆ, ಗೋಧಿ ಪಾಯಸನೂ ಅಂತಾರೆ ಇದಕ್ಕೆ. ನೋಡಿ ನುಚ್ಚಿಂದ ಮಾಡ್ತಾರೆ. ಇದು ಚಿಕ್ಕದಿರುತ್ತೆ ಇನ್ನು ಗೋಧಿ ಅಕ್ಕಿ. ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಗೋಧಿ ಪಾಯಸ. ನಾನು ಈ ಥರ ಮಾಡ್ತಾಯಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಲರ್ ಸ್ವಲ್ಪ ಬ್ರೌನ್ ಥರ ಬರಬೇಕು, ಲೈಟ್ ಬ್ರೌನ್ ಥರ ಬಂದರೆ ಸಾಕು. ಆಮೇಲೆ ದ್ರಾಕ್ಷಿ ಹಾಕಿ ಚೆನ್ನಾಗಿ, ದ್ರಾಕ್ಷಿ ಎಲ್ಲ ಸೈಜ್ ಡಬಲ್ ಆದಮೇಲೆ ಎತ್ತಿಟ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡಿದೆ ನೋಡಿ, ಹೆಲ್ಪ್ ಆಗುತ್ತೆ. ಮತ್ತು ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೊಸ ರೆಸಿಪಿಗಳು, ಟೇಸ್ಟಿಯಾದ ರೆಸಿಪಿಗಳು, ಆರೋಗ್ಯಕರ ರೆಸಿಪಿಗಳು ಎಲ್ಲ ಬರ್ತವೆ. ನಿಮ್ಗೆ ಯಾವ ರೆಸಿಪಿ ನನ್ನ ಕಡೆಯಿಂದ ನೋಡ್ಬೇಕು ಅನಿಸಿದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಆ ರೆಸಿಪಿ ಮಾಡಿ ತೋರಿಸ್ತೀನಿ. ನಿಮಗೇನಾದರೂ ಬೇಕಂದರೆ ಸಜೆಷನಿಗೆ ಕೇಳಿ. ನೋಡಿ ಈಗ ನೋಡಿ ಸೈಜ್ ಡಬಲ್ ಆಗಿದೆ ನೋಡಿ ದ್ರಾಕ್ಷಿದು. ಈಗ ಎತ್ತಿಟ್ಕೊಳ್ಳಿ ಸಾಕು. ಈಗ ಈ ಕಡೆ ನೋಡಿ ಗೋಧಿ ಪಾಯಸ ಕುದಿಸಿಟ್ಟಿದ್ದೀನಿ ನೋಡಿ.
ಕುದಿಯೋಕೆ ಇಟ್ಟಿದ್ದೀನಿ ನೋಡಿ. ಈ ಥರ ಹಾಲು ಬರಬೇಕು ಫ್ರೆಂಡ್ಸ್, ಈ ಥರ ಹಾಲು ಕಾಣಬೇಕು ಅಂದರೆ ಗೋಧಿ ಪಾಯಸ ಸಖತ್ತಾಗಿ ಬೆಂದಿದೆ ಅಂತ ಅರ್ಥ. ಇದು ತಿನ್ನೋಕ್ಕೂ ಭಾರಿ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂಥರ ಮಾಡಿ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಒಂದು ಮುಕ್ಕಾಲು ಬೌಲಷ್ಟು ಗೋಧಿ ಅಕ್ಕಿ ತೊಗೊಂಡಿದ್ನಲ್ಲ, ಅದೇ ಸೈಜು ಒಂದು ಸ್ವಲ್ಪ ಕಮ್ಮಿ ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಬ್ರೌನ್ ಬೆಲ್ಲ ಆದರೆ ಹಾಕೋಬೋದು, ಈ ಥರ ಆದ್ರೆ ಬೆಲ್ಲನೂ ಹಾಕೋಬೋದು. ಇದು ಸ್ವಲ್ಪ ರುಚಿ ಕಮ್ಮಿ ಇರುತ್ತೆ, ಅದಕ್ಕೆ ಸ್ವಲ್ಪ ಅರ್ಧ ಬೌಲಷ್ಟು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿ ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಬ್ರೌನ್ ಕಲರ್ ಇದ್ದರೆ ಚೆನ್ನಾಗಿ ಗೋಧಿ ಹುಗ್ಗಿ ಪಾಯಸ ಕಲರ್ ಚೆನ್ನಾಗಿ ಬರುತ್ತೆ. ನನ್ನ ಕಡೆ ಇದೇ ಬೆಲ್ಲ ಇತ್ತು, ಇದೇ ಹಾಕಿದ್ದೀನಿ ನೋಡಿ. ಕುದು ಈ ಥರ ಎಷ್ಟು ಬೇಕಷ್ಟು ನೀವು ಬಿಸಿನೀರು ಹಾಕೋಬೋದು. ಎಷ್ಟು ತೆಳು ಬೇಕು ಗಟ್ಟಿ ಬೇಕು ಅಂತ ನೋಡಿಕೊಂಡು ಇಷ್ಟು ತೆಳು ಬೇಕು. ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು. ನೋಡಿ ಎಲ್ಲ ಬೆಲ್ಲ ಮತ್ತು ಗೋಧಿ ಎಲ್ಲ ಚೆನ್ನಾಗಿ ಕುದ್ದು ಈ ಹದಕ್ಕೆ ಬರಬೇಕು ಫ್ರೆಂಡ್ಸ್. ತುಂಬ ಒಳ್ಳೆ ಸ್ಟ್ರಕ್ಚರ್ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಅರ್ಧ ಗ್ಲಾಸಷ್ಟು ಬಿಸಿನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದು ಸ್ವಲ್ಪ ಅಟ್ಟಿಸ್ತಲ್ಲ, ಆಮೇಲೆ ಗಟ್ಟಿಯಾಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳಿ, ಗಟ್ಟಿಯಾಗಲ್ಲ ನೋಡಿ. ಈಗ ಗಸಗಸೆ ಹುರ್ಕೊಂಡಿದ್ದೀನಿ, 1-2 ಸ್ಪೂನ್ ಒಂದು ಸ್ಪೂನ್ ಇದೆ, 1 ಟೇಬಲ್ ಸ್ಪೂನ್ ಗಸಗಸೆನ. ಇವೆಲ್ಲ ಡ್ರೈ ಫ್ರೂಟ್ಸು, ಗಸಗಸೆ, ಏಲಕ್ಕಿ ಪುಡಿ, ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಗಸಗಸೆನ ಕಲಿಸ್ಬಿಡಿ. ಎಷ್ಟು ಚೆನ್ನಾಗಿ ಕುದಿಯುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಬೆಲ್ಲ ಅದು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ರುಚಿ ಬರುತ್ತೆ ಫ್ರೆಂಡ್ಸ್ ನೋಡಿ. ಈಗ ಸ್ವಲ್ಪ ಹಸಿ ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಣ ತುರಿನೂ ಹಾಕೋಬೋದು, ಒಣ ಕೊಬ್ಬರಿ ತುರಿ ನೋಡಿ. ನಾನು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಫಸ್ಟ್ ವಿಡಿಯೋ ನನ್ನ ಕುಕಿಂಗ್ ವಿಡಿಯೋನೇ ಗೋಧಿ ಪಾಯಸ ಇತ್ತು. ಒಣ ಕೊಬ್ಬರಿ ಹಾಕಿ ಮಾಡಿದ್ದೆ ನಾನು. ಇನ್ನೂ ಯಾರೆಲ್ಲ ನೋಡಿಲ್ಲ ಅದು ಹೋಗಿ ನೋಡ್ಕೋಬೋದು. ಫಸ್ಟ್ ವಿಡಿಯೋನೇ ನನಗೆ ಗೋಧಿ ಹುಗ್ಗಿ ಇತ್ತು. ಈಗ ಇನ್ನೊಮ್ಮೆ ಮಾಡ್ತಾಯಿದ್ದೀನಿ. ಇದು ಹಸಿ ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಣ ಕೊಬ್ಬರಿನೂ ಹಾಕೋಬೋದು ನೋಡಿ. ಡ್ರೈ ಫ್ರೂಟ್ಸ್ ಎಲ್ಲನ ಹಾಕೋತಾ ಇದ್ದೀನಿ, ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸು. ತುಪ್ಪ ಎಷ್ಟು ಚೆನ್ನಾಗಿ ಹಾಕ್ತೀರ ಅಷ್ಟು ಘಮ ಬರುತ್ತೆ. ಸಖತ್ತಾಗಿ ಸ್ಮೆಲ್ ಬರ್ತಾಯಿತ್ತು, ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ಈಗ ನೋಡಿ ಜಾಜಿಕಾಯಿ ಅಂತಾರಲ್ವ, ಯಾರಿಗೆ ಗೊತ್ತಿಲ್ಲ ನೋಡಿ. ಈ ಥರ ಜಾಜಿ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನು ಒಂದು ಅರ್ಧ ಸ್ಪೂನಷ್ಟು ಜಾಜಿಕಾಯಿ ಪೌಡ್ರ್ ಹಾಕ್ಕೊಂಡ್ರೆ ಸಖತ್ತಾಗಿ ಘಮ ಬರುತ್ತೆ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಬರುತ್ತೆ ಘಮ ಅಂದರೆ ಅದು ತಿಂದೋರಿಗೆ ಗೊತ್ತಿರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಜಾಜಿಕಾಯಿ, ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್. ಒಂದು ಚಿಟಿಕೆ ಉಪ್ಪು ಹಾಕೋಬೇಕು ಯಾವ ಭೀ ಗೋಧಿ ಹುಗ್ಗಿ ಮಾಡುವಾಗ, ಎಲ್ಲ ರುಚಿ ಬ್ಯಾಲೆನ್ಸ್ ಮಾಡುತ್ತೆ ನೋಡಿ. ಸಖತ್ತಾಗಿ ಬಂದಿದೆ. ಏನು ಗ್ರೇವಿ ಸ್ಟ್ರಕ್ಚರ್ ನೋಡಿ, ಈ ಸ್ಟ್ರಕ್ಚರ್ ಬಂದರೆ ಹಾಗೆ ತಿನ್ನುವಾಗ ಕಳೆದು ಹೋಗ್ತೀರಾ ಫ್ರೆಂಡ್ಸ್ ನೋಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನೋಡಿ. ಇಷ್ಟು ಕುದ್ರೆ ಸಾಕು, ಚೆನ್ನಾಗಿ ಬಬಲ್ಸ್ ಕುದಿಸ್ಬಿಟ್ರೆ ಎಲ್ಲ ಹದವಾಗಿ ಕುದ್ರೆ ಈ ಥರ ಹದ ಬರುತ್ತೆ ಫ್ರೆಂಡ್ಸ್. ಇನ್ನೂ ತೆಳಬೇಕು, ಇನ್ನೂ ಗಟ್ಟಿ ಬೇಕು ನೋಡಿಕೊಂಡು ನೀರು ಹಾಕೋಬೇಕು ನೀವು ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ, ಹದ ನೋಡಿ. ಅದು ವಾವ್ ಸಖತ್ತಾಗಿ ಬಂದಿದೆ, ಘಮನೂ ಹಾಗೆ ಬಂದಿತ್ತು. ಇಲ್ಲಿ ಸ್ವಲ್ಪ ಪಿಸ್ತಾ ಮತ್ತು ಬಾದಾಮ್ ಕ್ರಷ್ ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಉದುರಿಸ್ತಾ ಇದ್ದೀನಿ ನೋಡಿ. ಒಂದು ಖುಷಿ ವಿಷಯಕ್ಕೆ ನಾನು ಇದು ಮಾಡಿದ್ದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಫಸ್ಟ್ ವಿಡಿಯೋ ನಂದು ಗೋಧಿ ಹುಗ್ಗಿನೇ ಇದೆ, ಒಂದು ಸಲ ಮಾಡಿ ತೋರಿಸಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ. ಯಾವುದು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಹೊಸ ವಿಡಿಯೋ ನೋಡಿಲ್ಲ, ಅದು ಹಳೆ ವಿಡಿಯೋ ಹೋಗಿ ನೋಡ್ಕೊಂಬರ್ಬೋದು. ಗೋಧಿ ಪಾಯಸ ಇದು ಕಾಯಿ ಹಾಕಿ ಮಾಡಿದ್ದೀನಿ, ಅದು ಒಣ ಕೊಬ್ಬರಿ ಹಾಕಿ ಮಾಡಿದ್ದೆ. ಎರಡೂ ಟೇಸ್ಟ್ ಸಖತ್ತಾಗಿರ್ತವೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ವಾವ್ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದು ಇವೆಂಟ್ ಮಾಡಿದ್ರೆ ಮಾಡಿ. ಈ ಖುಷಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಯಾರೆಲ್ಲ ಗೂಗಲ್ ಪಿನ್ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಬರ್ಬೋದು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಒಂದು ಲೈಕ್ ಕೊಟ್ಟು ಕಮೆಂಟ್